ಹಣದ ಆಸೆಗೆ ಬಿದ್ದು ಗಂಡ ಹೆಂಡತಿಯರ ಒಂದು ಫೋನ್ ಸಂಭಾಷಣೆ ಏನಾಗುತ್ತೆ ಇದೆಲ್ಲದರ ರೆಕಾರ್ಡ್ಸ್ನ ಮಾರಾಟ ಮಾಡಿರುವಂತಹ ಪೊಲೀಸ್ ಅಪ್ಪನನ್ನ ಅರೆಸ್ಟ್ ಮಾಡಲಾಗಿದೆ. ಪತಿ ಪತ್ನಿಯರ ಕಾಲ್ ಡೀಟೇಲ್ಸ್ ಅನ್ನ ಮಾರಾಟ ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪೊಲೀಸ್ ಅರೆಸ್ಟ್ ಆಗಿದ್ದಾರೆ. ಹಣಕ್ಕಾಗಿ ಕಾಲ್ ಡೀಟೇಲ್ಸ್ ಅನ್ನ ಮಾರಾಟ ಮಾಡಿದ್ದ ಪೇದೆ ನಾಗೇಶ್ವರ್ ರೆಡ್ಡಿಯ ವಿಚಾರವಾಗಿ ಮಾಹಿತಿ ಪಡ್ಕೊಂಡ್ರು. ಸಿಐಡಿ ಸಿಬ್ಬಂದಿ ಮುನಿರತ್ನನನ್ನ ಅರೆಸ್ಟ್ ಮಾಡಿದ್ದಾರೆ ಸಿಸಿಬಿ ಪೊಲೀಸರು. ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿ ಜೊತೆಗೆ ಸೇರಿ ಕಾಲ್ ಡೀಟೇಲ್ಸ್ ಅನ್ನ ಈತ ಪಡ್ಕೊಂಡು ಆ ನಂತರದಲ್ಲಿ ಮಾರಾಟ ಮಾಡ್ತಾ ಇದ್ದ ಜಾಲವನ್ನ ಪತ್ತೆ ಹಚ್ಚಿದ್ದಾರೆ. ಮೇನಲ್ಲಿ ಅನಧಿಕೃತವಾಗಿ ಸಿಡಿಆರ್ ಪಡೆದಿದ್ದಂತಹ ಬಗ್ಗೆ ಕೇಸ್ ಸಹ ದಾಖಲಾಗಿತ್ತು. ಅನಧಿಕೃತವಾಗಿ ಈ ರೀತಿಯಾಗಿ ಕಾಲ್ ಡೀಟೇಲ್ಸ್ ನ ಪಡ್ಕೊಳ್ಳಲಾಗಿದೆ ಅಂತ ಒಬ್ರು ದೂರನ್ನ ದಾಖಲು ಮಾಡಿದ್ರು. ಆ ದೂರಿನ ಆಧಾರದ ಮೇಲೆ ಯಾರು ಈ ಡೀಟೇಲ್ಸ್ ಅನ್ನೆಲ್ಲ ತೆಗೆದುಕೊಳ್ತಾ ಇರೋದು ಅಂತ ಪತ್ತೆ ಹಚ್ಚಿದಾಗ ಗೊತ್ತಾಗಿದ್ದು ಸ್ವತಃ ಪೊಲೀಸ್ ಪೇದೆಯೇ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ. ಮಹಾನಗರಿ ಡಿಟೆಕ್ಟಿವ್ ಮತ್ತು ಸೆಕ್ಯೂರಿಟೀಸ್ ಪ್ರೈವೇಟ್ ಸರ್ವಿಸ್ ಮೇಲೆ ಈ ಒಂದು ದಾಳಿಯಾಗಿದೆ. ಸತೀಶ್ ಕುಮಾರ್, ತಿಪ್ಪೇಸ್ವಾಮಿ, ಮಹಂತಗೌಡ, ಶ್ರೀನಿವಾಸ್, ಭರತ್, ರೇವಂತ್ ಹೀಗೆ ಹಲವರನ್ನ ಸಿಸಿಬಿ ಬಂಧನಕ್ಕೆ ಒಳಪಡಿಸಿದೆ. ಸರ್ವಿಸ್ ಮೇಲೆ ದಾಳಿಯನ್ನ ಸಿಸಿಬಿ ಅಧಿಕಾರಿಗಳು ನಡೆಸಿದ್ರು. ಈ ಹೊತ್ತಿನಲ್ಲಿ ಅಲ್ಲಿದ್ದಂತ ಆರೋಪಿಗಳನ್ನು ಕೂಡ ಬಂಧನಕ್ಕೆ ಒಳಪಡಿಸಿದ್ರು. ಸತೀಶ್ ಕುಮಾರ್, ತಿಪ್ಪೇಸ್ವಾಮಿ, ಮಹಂತ ರೆಡ್ಡಿ, ಶ್ರೀನಿವಾಸ್, ಭರತ್, ರೇವಂತ್, ಗುರುಪಾದ ಸ್ವಾಮಿಯನ್ನ ಬಂಧನಕ್ಕೆ ಒಳಪಡಿಸಿದ್ರು. ಪ್ರಕರಣದ ಕಿಂಗ್ ಪಿನ್ ಆಗಿದ್ದಂತಹ ಪೇದೆ ನಾಗೇಶ್ ಹಾಗೂ ಸಿಡಿಆರ್ ನೀಡಿದ್ದಂತಹ ಮುನಿರತ್ನ ಇಬ್ಬರನ್ನೂ ಕೂಡ ಈ ಹಂತದಲ್ಲೇ ಅರೆಸ್ಟ್ ಮಾಡಿದ್ದಾರೆ. ಗಂಡ ಹೆಂಡತಿ ಪ್ರೇಮಿಗಳ ನಡುವಿನ ಅನುಮಾನ ಬಂದಂತಹ ಸಂದರ್ಭದಲ್ಲಿ ಅವರ ಕಾಲ್ ಡೀಟೇಲ್ಸ್ ಕೊಡಿ ಅಂತ ಇವರ ಬಳಿ ಹೋಗ್ತಾ ಇದ್ರು. ಆ ಡೀಟೇಲ್ಸ್ ಅನ್ನ ಹಣಕ್ಕಾಗಿ ಇವರು ಮಾರಾಟ ಮಾಡ್ತಾ ಇದ್ದ ವಿಚಾರ ಬೆಳಕಿಗೆ ಬಂದಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಸಿಸಿಬಿ ಅಧಿಕಾರಿಗಳು ಒಂದು ಬೃಹತ್ ಜಾಲವನ್ನೇ ಪತ್ತೆ ಹಚ್ಚಿದ್ದಾರೆ. ಬಟ್ ಹೇಗೆ ಇದು ಕನೆಕ್ಟ್ ಆಗ್ತಾ ಹೋಯ್ತು, ಇದನ್ನ ಹೇಗೆ ಮಾರಾಟ ಮಾಡ್ತಾ ಇದ್ರು ಅಂತ? ಕಳೆದ ಮೇ ತಿಂಗಳಲ್ಲಿ ಈ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿಗಳ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಕೆಲ ಏಜೆನ್ಸಿಗಳಿಂದ ಅಕ್ರಮವಾಗಿ ಈ ಸಾಮಾನ್ಯ ಜನರ ಒಂದಷ್ಟು ಮೊಬೈಲ್ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಏನಿದೆ ಅದನ್ನ ತೆಗೆದುಕೊಳ್ತಿದ್ರು. ಅದರ ಹಿನ್ನೆಲೆಯಲ್ಲೇ ದಾಳಿ ಮಾಡಿ ಒಂದು 4-5 ಮಂದಿಯನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ಮುಂದುವರೆದ ಈ ಪ್ರಕರಣದಲ್ಲಿ ತನಿಖೆ ಮುಂದುವರೆದಂತೆ ಇದೀಗ ಈ ಪ್ರಕರಣದ ಕಿಂಗ್ ಪಿನ್ ನಾಗೇಶ್ವರ ರಾವ್ ಅಂತೇಳಿ ಈತ ಆಂಧ್ರ ಪ್ರದೇಶದ ಪುಲಿಗಂದುಲ ಮೂಲದವನು. ಆತನನ್ನ ಬಂಧನ ಮಾಡಲಾಗಿದೆ. ಆತನನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಆತ ಈ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿಗಳನ್ನ ನಡೆಸ್ತಿದ್ದ. ಹೇಗೆ ಈ ಕಾಲ್ ಡೀಟೇಲ್ಸ್ ಗಳನ್ನ ಪಡ್ಕೊಳ್ತಿದ್ದ? ಯಾಕಂತ ಹೇಳಿದ್ರೆ ಕಾಲ್ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ, ಸಿಡಿಆರ್ ತೆಗೆದುಕೊಳ್ಳೋದಕ್ಕೆ ನಿಯಮ ಇದೆ. ಯಾರಾದ್ರೂ ಒಬ್ಬ ವ್ಯಕ್ತಿ ಮೇಲೆ ಎಫ್ಐಆರ್ ದಾಖಲಾಗಿರ್ಬೇಕು, ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿರ್ಬೇಕು. ಅಂತ ಸಂದರ್ಭದಲ್ಲಿ ಪೊಲೀಸರು ಆ ಎಫ್ಐಆರ್ ಸಮೇತ ಸರ್ವಿಸ್ ಪ್ರೊವೈಡರ್ ಕಂಪನಿಗಳು ಯಾವಿರುತ್ತೆ ಅಂತವಕ್ಕೆ ಮಾಹಿತಿಯನ್ನ ಕೊಡಿ, ಈತ ಯಾರ್ಯಾರ ಜೊತೆ ಸಂಭಾಷಣೆಯಲ್ಲಿದ್ದ ಅನ್ನೋ ನಿಟ್ಟಿನಲ್ಲಿ ಡೀಟೇಲ್ಸ್ ಕೊಡಿ ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಆ ಬಳಿಕ ಅದಕ್ಕೆ ಸಮಯ ಇರುತ್ತೆ, 1 ವಾರವೋ 10 ದಿನವೋ. ಆ ದಿನಗಳ ಒಳಗಾಗಿ ಸರ್ವಿಸ್ ಪ್ರೊವೈಡರ್ ಕಂಪನಿಗಳು ಈ ಕಾಲ್ ಡೀಟೇಲ್ಸ್ ಅನ್ನ ಕೊಡ್ತವೆ. ಆದ್ರೆ ಈ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿಗಳು ಏನ್ ಮಾಡ್ತಿದಾವೆ ಅಂತ ಹೇಳಿದ್ರೆ, ಯಾರೋ ಗಂಡ ಹೆಂಡತಿ ಮೇಲೆ ಅನುಮಾನನೋ ಅಥವಾ ಹೆಂಡತಿ ಗಂಡನ ಮೇಲೆ ಅನುಮಾನನೋ, ಪ್ರೇಮಿಗಳಿಗೆ ಅನುಮಾನನೋ ಏನೋ, ಇಂತಹ ಸಂದರ್ಭದಲ್ಲಿ ಗಂಡ ಯಾರ ಜೊತೆ ಮಾತನಾಡಿದಾನೆ ಅಂತ ಹೇಳಿ ಆ ಕಾಲ್ ಡೀಟೇಲ್ಸ್ ಅನ್ನ ತೆಗೆದುಕೊಡೋದು, ಹೆಂಡತಿ ಯಾರ ಜೊತೆ ಮಾತನಾಡಿದಾಳೆ ಅಂತ ಹೇಳಿ ಆ ಕಾಲ್ ಡೀಟೇಲ್ಸ್ ಸಿಡಿಆರ್ ಅನ್ನ ತೆಗೆದುಕೊಡೋದು, ಅದಕ್ಕೆ ಹಣವನ್ನ ಮಾಡೋ ಕೆಲಸವನ್ನ ಮಾಡ್ತಿದ್ರು. ಈತ ಒಬ್ಬ ಈ ಹಿಂದೆ ಅಂದ್ರೆ ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಮುನ್ರತ್ನ ಅಂತೇಳಿ ಒಬ್ಬ ಸಿಬ್ಬಂದಿ, ಈತ ಸಿಐಡಿಯ ಸೈಬರ್ ಸೆಲ್ ನಲ್ಲಿ ಕೆಲಸವನ್ನ ಮಾಡ್ತಿದ್ದ. ಆತನನ್ನ ಈ ನಾಗೇಶ್ವರ ರಾವ್ ಇಟ್ಕೊಂಡು ಆತನಿಗೆ ಹಣವನ್ನ ನೀಡಿ 100 ಜನರ ಸಿಡಿಆರ್ ಅನ್ನ ತೆಗೆದಿರೋದು ಇದೀಗ ಸಿಸಿಬಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಹೀಗಾಗಿ ಒಂದಷ್ಟು ರಾಜಕಾರಣಿಗಳದ್ದು ತೆಗೆದಿದ್ದಾರ, ಬಿಸ್ನೆಸ್ ಮ್ಯಾನ್ಗಳದ್ದು ತೆಗೆದಿದ್ದಾರ, ಗಂಡ ಹೆಂಡತಿದು ತೆಗೆದಿದ್ದಾರ, ಮತ್ತೆ ಕೆಲ ಪೊಲೀಸ್ ಅಧಿಕಾರಿಗಳದ್ದೇ ಅವರ ಹೆಂಡತಿದಿರು ಕಂಪ್ಲೇಂಟ್ ಅನ್ನ ಮಾಡಿ ತಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಹೀಗಾಗಿ ಯಾರ್ಯಾರ ಕಾಲ್ ಡೀಟೇಲ್ಸ್ ಅನ್ನ ಅಕ್ರಮವಾಗಿ ತೆಗೆಯಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಸಿಸಿಬಿ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಸೇರಿದಂತೆ ಇದೀಗ ಪ್ರಕರಣದಲ್ಲಿ 3 ಅರೆಸ್ಟ್ ಮಾಡುವ ಕೆಲಸವನ್ನ ಕೂಡ ಮಾಡಲಾಗಿದೆ.
ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.